ಸ್ನೇಹಿತರೆ, ನಾವು ನಮ್ಮ ಚಾನಲಲ್ಲಿ ಟ್ರಕ್ ಡ್ರೈವಿಂಗ್ ವೀಡಿಯೋಸು ಮತ್ತು ಕಾರ್ ಡ್ರೈವಿಂಗ್ ವೀಡಿಯೋಸು ಇವೆಲ್ಲ ನೋಡಿದ್ದೀರಾ. ಮತ್ತು ನಾವು ಟ್ರ್ಯಾಕ್ಟರ್ ಡ್ರೈವಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಾಯಿದ್ದೀವಿ. ಈ ಟ್ರ್ಯಾಕ್ಟರ್ನ ಹೆಂಗೆ ಓಡಿಸೋದು, ಇದರಲ್ಲಿ ಜಡ್ಜ್ಮೆಂಟು ಹೆಂಗೆ ಏನು ಎತ್ತ ಅಂತ ಸುಮಾರು ಜನ ಕೇಳಿದರು. ಇದರಲ್ಲಿ ಅಷ್ಟೊಂದು ಜಡ್ಜ್ಮೆಂಟ್ ಅವಶ್ಯಕತೆಯೇ ಬರಲ್ಲ. ಯಾಕಂದರೆ ಟ್ರ್ಯಾಕ್ಟರ್ ಹತ್ತಿ ಕೂತ್ಕೊಂಡ್ರೆ ನಾಲ್ಕು ಕಡೆನೂ ಎಲ್ಲ 4 ಚಕ್ರದ ಕಡೆನೂ ಕಾಣಿಸುತ್ತೆ ಕ್ಲೀನಾಗಿ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರೋ, ಈ ಥರ ಹತ್ತಿ ಕೂತ್ಕೊಂಡ್ರೆ ಸೆಂಟ್ರಲ್ಲಿ ಸೀಟ್ ಇರುತ್ತಲ್ಲ, ಈ ಕಡೆ ಎಲ್ಲ ಕಡೆನೂ ಕಾಣಿಸುತ್ತೆ. ಕೆಲವೊಂದು ಟ್ರ್ಯಾಕ್ಟ್ರಿಗೆಲ್ಲ ಮೇಲೆಗಡೆ ಇದಿರುತ್ತೆ, ಆದರೆ ಇಲ್ಲಿ ನಮ್ಮ ಟ್ರ್ಯಾಕ್ಟ್ರಿಗೆ ತೆಗೆಸ್ಬಿಟ್ಟಿದ್ದೀವಿ. ಯಾಕಂದರೆ ಇದು ಮಾವಿನ ಗಿಡಗಳ ಹತ್ರ ಎಲ್ಲ ಕೂಡ ಕ್ಲೀನಾಗಿ ಉಳುಮೆ ಮಾಡೋದು ಹತ್ರ ಮಾವಿನ ಗಿಡದ ಪಕ್ಕದಲ್ಲೇ ಹೋಗಬೇಕು. ಅವನ್ನೆಲ್ಲ ಟಚ್ ಆಗ್ತಾಯಿದ್ರೆ, ಇಲ್ಲೆಲ್ಲ ಸಣ್ಣ ಗಿಡ ಇರೋದು, ಆ ಕಡೆ ಎಲ್ಲ ದೊಡ್ಡ ಗಿಡ ಇದ್ದಾವೆ. ಅದರಿಂದಾಗಿ ಅಲ್ಲಿ ಪಕ್ಕದಲ್ಲೇ ಹೋಗುತ್ತೆ ಟ್ರ್ಯಾಕ್ಟ್ರು. ಅದರಿಂದಾಗಿ ಅವೆಲ್ಲ ಟಚ್ ಆಗ್ತಾಯಿರ್ತವೆ, ಮುರಿದೋಗ್ತವೆ ಅಂಥೇಳಿ ನಾವು ಇದು ಮಾಡಿದ್ದೀವಿ, ತೆಗೆಸ್ಬಿಟ್ಟಿದ್ದೀವಿ. ಇದು ಕಾಲಲ್ಲಿ ಈ ಕಡೆ ಇರುತ್ತೆ ಕ್ಲಚ್ಚು, ಇದು ಕ್ಲಚ್ ಈ ಕಡೆ ಇರುತ್ತೆ. ಮತ್ತು ಇದರಲ್ಲಿ ಬ್ರೇಕು 2 ಟೈಪ್ ಇರುತ್ತೆ. ಒಂದು ಬರೀ ರೈಟ್ ಸೈಡಲ್ಲಿ ಮಾತ್ರ ಹಿಡಿಯೋವಂಥದ್ದು, ಇನ್ನೊಂದು ಬರೀ ಲೆಫ್ಟ್ ಸೈಡ್ ಹಿಡಿಯೋದಂಥದ್ದು. ಮತ್ತು ಸ್ಟೇರಿಂಗು, ಇದು ಎಕ್ಸ್ಲೇಟ್ರು ಇಲ್ಲಿ ಇರುತ್ತೆ, ಮತ್ತು ಇದು ಕೂಡ ಎಕ್ಸ್ಲೇಟ್ರು. ಇದು ರೋಟ್ರವೇಟ್ರು ಅಂತ ಆಪ್ರೇಟ್ ಮಾಡಬೇಕಾದ್ರೆ ಬಳಸ್ತೀವಿ. ನಾರ್ಮಲ್ಲಾಗಿ ಗೇರ್ ಶಿಫ್ಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾಮೂಲಿ ಓಡಿಸಬೇಕಾದ್ರೆ ಬಳಸ್ತೀವಿ ನಾವು. ಮತ್ತು ಇದು ಗೇರು ಇಲ್ಲಿ ಸೆಂಟ್ರಲ್ಲಿರುತ್ತೆ, ಈ ಕಡೆ ಎಕ್ಸ್ಟ್ರಾ ಗೇರ್ಗಳಿವೆಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ಕಡೆ ಎಲ್ಲ ಕೂಡ ಲಿಫ್ಟು ಟ್ರಾಲಿಗೆ ಸಂಬಂಧಪಟ್ಟಿರೋವು ಇವೆಲ್ಲ, ಹೈಡ್ರಾಲಿಕ್ಕಿಗೂ. ಬ್ಯಾಕ್ ಸೈಡಲ್ಲಿರೋವು. ಈಗ ಸದ್ಯಕ್ಕೆ ಇದು ರೋಟ್ರವೇಟ್ರ್ ಇದೆ, ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ ಗಾಡಿ ಕ್ಲಚ್ ಹಾಕಿ ತುಳಿದು ಗೇರ್ ಹಾಕಿ ನಿಧಾನಕ್ಕೆ ಮೂವ್ ಮಾಡಿ ಹೆಂಗೆ ಇದು ಮಾಡೋದು ಬಿಡೋದು ಅದನ್ನು ತಿಳ್ಕೊಳ್ಳೋಣ. ಇದು ಅಷ್ಟೇ, ಮಾಮೂಲಿ ಕಾರುಗಳಲ್ಲಿ ಮತ್ತು ಲಾರಿಗಳಲ್ಲಿ ಹೆಂಗೆ ಕ್ಲಚ್ಚು ನಿಧಾನಕ್ಕೆ ಹಿಂಗೆ ಬಿಟ್ಟು ಗೇರ್ ಹಿಂಗೆ ಕ್ಲಚ್ ತುಳಿದು ಹಿಂಗೆ ಫಸ್ಟಿಗೆ ಹಾಕ್ಕೊಂಡು ಹಿಂಗೆ ಹೆಂಗೆ ಎಂಗೇಜ್ ಮಾಡ್ತೀವೋ, ಈಗ ಫಸ್ಟ್ ಗೇರಲ್ಲೇ ಇದೆ, ಅದರಿಂದಾಗಿ ಅದು ಬೀಳಲಿಲ್ಲ. ಕ್ಲಚ್ ತುಳಿದು ಹಿಂಗೆ ಗೇರ್ಗೆ ಹಾಕಿ ಸ್ಟಾರ್ಟ್ ಮಾಡಿದ್ದಾದಮೇಲೆ ಈ ರೀತಿ ಮಾಡಿ, ಅದಾದಮೇಲೆ ನಿಧಾನಕ್ಕೆ ಹಿಂಗೆ ಕ್ಲಚ್ ಬಿಡ್ತಾ ಎಕ್ಸ್ಲೇಟ್ರ್ ಕೊಡೋದು. ಈ ಕಾರು ಲಾರಿಯಲ್ಲಿ ಹೆಂಗೆ ಮಾಡ್ತೀವೋ ಇದರಲ್ಲೂ ಸೇಮ್ ಅದೇ ರೀತಿಯೇ. ಒಂದು ಸರಿ ತೋರಿಸ್ತೀನಿ ನೋಡಿ. ಅದು ಲಿಫ್ಟ್ ಹಿಂದೆಗಡೆ ಕೆಳಗಿದೆ, ಅದನ್ನು ಮೇಲೆ ಮಾಡ್ಕೋಬೇಕು. ಹ್ಯಾಂಡ್ ಬ್ರೇಕ್ ಇದಕ್ಕೆ ಇಲ್ಲಿ ಇರುತ್ತೆ, ಇದು ಈಗ ಡೌನಲ್ಲಿದೆ ಹ್ಯಾಂಡ್ ಬ್ರೇಕು. ಈಗ ಫಸ್ಟ್ ಗೇರ್ಗೆ ಹಾಕಿದ್ದೀವಿ ಗಾಡಿಯಲ್ಲಿ. ಈಗ ನೋಡಿ, ನಿಧಾನಕ್ಕೆ ಹಿಂಗೆ ಕ್ಲಚ್ ಮೇಲಿಂದ ಕಾಲು ತೆಗಿತಾ ಇದ್ದರೆ ಹೋಗ್ತಾ ಇರುತ್ತೆ ಮುಂದಕ್ಕೆ. ಹಿಂಗೆ ಹೋಗ್ತಾ ಹೋಗ್ತಾ ಗೇರ್ನ ಹಂಗೆ ಶಿಫ್ಟ್ ಮಾಡ್ಕೋಬೋದು. ಮತ್ತು ಹೋಗ್ತಾ ಹೋಗ್ತಾ ಸ್ಪೀಡೆಲ್ಲ ರೈಸ್ ಆಗ್ತಾ ಇದ್ದಂಗೆ ಚೇಂಜ್ ಮಾಡೋದು. ಮತ್ತು ಇದರಲ್ಲಿ ಹಿಂಗೆ ರಿವರ್ಸ್ ಹಾಕ್ಕೊಂಡ್ರೆ ರಿವರ್ಸ್ ಹಿಂದೆ ಹೋಗುತ್ತೆ ನೋಡಿ. ಇದು ಲಿಫ್ಟ್ ಏನಾದರೂ ಹಿಂದೆಗಡೆ ಈ ಥರ ಏನಾದರೂ ಫಿಟ್ ಮಾಡಿದರೆ, ನೇಗ್ಲೆ ಆಗಿರಲಿ, ರೋಟ್ರವೇಟ್ರ್ ಆಗಿರಲಿ, ಏನೇ ಆಗಿರಲಿ, ಬಾಂಡ್ಲಿನೇ ಆಗಿರಲಿ, ಏನೇ ಫಿಟ್ ಮಾಡಿದರೂ ಲಿಫ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಅದನ್ನು ನೋಡಿಕೊಂಡು ಇದು ಮಾಡ್ಕೋಬೇಕು, ಇಲ್ಲಾಂದರೆ ಹಂಗೆ ಉಚ್ಕೊಂಬಂದುಬಿಡ್ತವೆ. ಈಗ ನಿಧಾನಕ್ಕೆ ಇಳಿಸ್ಬೇಕು. ಈಗ ರೊಟೇಟ್ ಆಗೋಲ್ಲ ರೋಟ್ರು, ಯಾಕಪ್ಪ ಅಂದರೆ ಇಲ್ಲಿ ಸೆಟ್ಟಿಂಗ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡ್ರೇ ಅದು ತಿರುಗೋದು. ಹಿಂದೆಗಡೆ ಇದಿರುತ್ತೆ, ಅದಕ್ಕೆ ಇದು ಹೋಗಲ್ಲ, ಪವರ್ ಹೋಗಲ್ಲ. ಈಗ ಆಫ್ ಮಾಡಬೇಕು ಅಂದರೆ ಇಲ್ಲಿ ಈ ಥರ ಒಂದು ಎಳೆಯೋದಿರುತ್ತೆ, ಎಳ್ಕೊಂಡಿದ್ರೆ ಆಫ್ ಆಗುತ್ತೆ. ಆ ಲಾರಿಗಳಲ್ಲಿ ನಾವು ಎಕ್ಸ್ಲೇಟ್ರನ್ನ ಹೆಂಗೆ ಎಳಿತೀವೋ ಆ ಟೈಪು. ಕೀ ಆಫ್ ಮಾಡಿದ್ವಿ.
ಸ್ವಲ್ಪ ದಿನ ಇವನ್ನೆಲ್ಲ ಓಡಿಸಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಬಂದುಬಿಡುತ್ತೆ ಈಸಿಯಾಗಿ. ಯಾಕಂದರೆ ಇದು ಟ್ರ್ಯಾಕ್ಟ್ರ್ ಕಲಿಯೋದು ತುಂಬ ಸುಲಭ, ಅಷ್ಟೊಂದು ಕಷ್ಟ ಏನಲ್ಲ. 4 ಕಡೆನೂ ಎಲ್ಲ ಕಡೆನೂ ಹಿಂಗೆ ಕಣ್ಣು ಬಿಟ್ಟು ಹಿಂಗೆ ತಲೆ ತಿರುಗಿಸಿಬಿಟ್ರೆ ಎಲ್ಲ ಕಾಣಿಸುತ್ತೆ. ಸೊ ಇದಕ್ಕೆ ಜಡ್ಜ್ಮೆಂಟು ಆ ಥರ ಅವಶ್ಯಕತೆನೇ ಬರಲ್ಲ. ಸ್ಟಾಲು ಈ ಟ್ರ್ಯಾಕ್ಟ್ರುಗಳನ್ನೆಲ್ಲ ಕೂಡ ಜಾಸ್ತಿ ಹೊಲದಲ್ಲೇ ಬಳಸೋದ್ರಿಂದ ಡ್ರೈವಿಂಗ್ನ ಈಸಿಯಾಗಿ ಕಲಿಬೋದು. ಯಾರಾದರೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಟ್ರ್ಯಾಕ್ಟ್ರ್ ಯಾರಾದರೂ ಬಳಸ್ತಾ ಇದ್ದರೆ ಅವ್ರ ಹತ್ರ ಹೋಗ್ಬಿಟ್ರೆ ಈಸಿಯಾಗೇ ಕಲಿಬೋದು ಆರಾಮಾಗಿ. ಕೆಲವರೆಲ್ಲ ಕೂಡ ಇವುಗಳನ್ನ ತಗೊಂಡು ಹೈವೇಗಳಲ್ಲಿ ಪರವಾಗಿಲ್ಲ, ಗುಣಿ ಗೋಟ್ರು ಇರೋವಂಥ ರೋಡುಗಳಲ್ಲೆಲ್ಲ ಕೂಡ ತುಂಬ ಎತ್ತೆತ್ತೆ ಆಗ್ತಾ ಇರ್ತದೆ. ಯಾಕಂದರೆ ಇದಕ್ಕೆ ಶಾರ್ಕ್ ಅಬ್ಸರ್ವರ್ಸ್ ಇರಲ್ಲ. ಈ ಹೊಲ ಫಲ ಹತ್ರ ಎಲ್ಲ ಕೂಡ ಓಡಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡಿರೋದು ಇದು. ರೈತರುಗಳಿಗೆ ಎಲ್ಲ ತುಂಬ ಯೂಸ್ ಆಗಲಿ ಅಂತ. ಕೆಲವ್ರು ಏನು ಮಾಡ್ತಾರೆ, ತುಂಬ ಸ್ಪೀಡಲ್ಲಿ ಹೋಗೋಕೆ ನೋಡ್ತಾರೆ, ತುಂಬ ಇದು ಮಾಡ್ಕೊಬಿಡ್ತಾರೆ. ಆದರೆ ಅದಕ್ಕೆಲ್ಲ ರೆಡಿ ಮಾಡಿರೋದು ಇದು. ಹೊಲ ಗದ್ದೆಗಳಲ್ಲೆಲ್ಲ ಕೂಡ ತುಂಬ ಕೆಲಸ ಮಾಡೋದಕ್ಕೆ ಬಳಸಲಿ ಅಂತ ಇದನ್ನು ರೆಡಿ ಮಾಡಿರೋದು. ಆ ಮೈಂಡ್ ಸೆಟ್ ಇಟ್ಕೊಂಡು ರೆಡಿ ಮಾಡಿರೋದು. ಸೊ ಅದರಿಂದಾಗಿ ಈ ಟ್ರ್ಯಾಕ್ಟರ್ಗಳನ್ನೆಲ್ಲ ತುಂಬ ಸ್ಪೀಡಲ್ಲಿ ಎಲ್ಲ ಮೈನ್ ರೋಡ್ ಬಿಟ್ಟರೆ, ಹೈವೇಗಳು ಮೈನ್ ರೋಡ್ ಬಿಟ್ಟರೆ ಇನ್ನೆಲ್ಲೂ ಓಡ್ಸೋಕ್ಕಾಗಲ್ಲ. ಆದಷ್ಟು ತುಂಬ ಸ್ಲೋ ಆಗಿ ಓಡಿಸ್ಕೊಂಡು ಇದು ಮಾಡ್ಕೋಬೇಕು ನಾವು. ಹೆಂಗೆ ಬೇಕು ಹಂಗೆ ಹೊಡಿಯೋದು ಅವೆಲ್ಲ ಮಾಡಿದ್ರೆ ತುಂಬ ರಿಪೇರಿ ಇವುಗಳೆಲ್ಲ ಬರೋದು ತುಂಬ ಜಾಸ್ತಿ. ಮತ್ತು ಈ ವಿಡಿಯೋದಲ್ಲಿ ಇಷ್ಟು ತಿಳಿಸಿದ್ದೀನಿ. ಮತ್ತು ನಾವು ಮುಂದಿನ ವಿಡಿಯೋದಲ್ಲೆಲ್ಲ ಕೂಡ ನೇಗಿಲು ಮತ್ತು ರೋಟ್ರವೇಟರು ಮತ್ತು ಇವು ಟ್ಯಾಂಕರು, ಈ ಟ್ರ್ಯಾಲಿ ಇವೆಲ್ಲ ಕೂಡ ಹೆಂಗೆ ಫಿಟ್ ಮಾಡ್ಕೊಳ್ಳೋದು, ಇವು ಏನೇನಕ್ಕೆ ಬಳಸ್ತೀವಿ ಅಂತ ವಿಡಿಯೋಗಳು ಮುಂದಿನ ವಿಡಿಯೋಗಳಲ್ಲೆಲ್ಲ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಟ್ರ್ಯಾಕ್ಟರ್ನ ನಾವು ಯಾವ್ಯಾವ ಥರ ಬಳಸ್ಬೋದು ಅಂತ ಸಹ ನಾನು ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋಗಳು ಯಾರು ಮಿಸ್ ಆಗಬಾರ್ದು ಅಂದ್ಕೊಂಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಿಮಗೆ ನಾನು ಇಟ್ಟಿರೋ ವಿಡಿಯೋ ಪಟ್ ಅಂತ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇದು ನಮ್ಮ ಚಾನಲ್ನ ಈ ವಿಡಿಯೋಗಳು ಎಲ್ಲ ತುಂಬ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ, ಎಲ್ಲ ಚೆಕ್ ಮಾಡಿ. ಎಲ್ಲ ನಿಮಗೆ ಇಷ್ಟ ಆಗಿದರೆ, ತುಂಬ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಅವ್ರಿಗೂ ಸಹ ಈ ಥರ ಏನಾದರೂ ರೈತರಾಗಿ ಈ ಥರ ಟ್ರ್ಯಾಕ್ಟ್ರಿಗಳೆಲ್ಲ ಇಟ್ಕೊಂಡಿದ್ರೆ ಅವ್ರಿಗೂ ಸ್ವಲ್ಪ ಇನ್ಫಾರ್ಮೇಷನ್ನು ತಿಳ್ಕೊಂಡಂಗೆ ಆಗುತ್ತೆ. ಮಾಡಿದ್ನಲ್ಲ ಡ್ರೈವಿಂಗ್ ರಿಲೇಟೆಡ್ಡು, ಕಾರು ಮತ್ತು ಕ್ಯಾಂಟ್ರು ಡ್ರೈವಿಂಗು ಹೇಗೆ ಮಾಡೋದು ಅದರ ರಿಲೇಟೆಡ್ ವೀಡಿಯೋಸ್ ಎಲ್ಲ ಮಾಡಿದ್ನಲ್ಲ, ಅದಕ್ಕೆಲ್ಲ ಯೂಟ್ಯೂಬಲ್ಲಿ ಸ್ವಲ್ಪ ಪರವಾಗಿಲ್ಲ. ಫೇಸ್ಬುಕ್ಕು ಮತ್ತು ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ಕೂಡ ತುಂಬ ಜನ ನೋಡಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. 10 ಲಕ್ಷ ಜನ ಎಲ್ಲ ನೋಡಿದ್ದಾರೆ ನಮ್ಮ ವೀಡಿಯೋಸ್ನೆಲ್ಲ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಇದೇ ರೀತಿ ವೀಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಿ. ಮತ್ತು ಇದ್ರ ರಿವ್ಯೂಸ್ ಎಲ್ಲ ಮಾಡ್ತೀನಿ. ಮಹೇಂದ್ರ ಆಗಿರಲಿ, ಸ್ವರಾಜ್ ಆಗಿರಲಿ, ಇದ್ರ ಬಗ್ಗೆ ಎಲ್ಲ ರಿವ್ಯೂಸ್ ಮಾಡ್ತೀನಿ ಇಷ್ಟರಲ್ಲೇ. ಸೊ ಅದರಿಂದಾಗಿ ಯಾರು ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.